ನೀವು ಬಹಳ ಸಿಂಪಲ್. ಧ್ರುವರಾತಿಯವರ ಪ್ರಪಗಂಡ ಏನು ಅನ್ನೋದಕ್ಕೆ ದೊಡ್ಡ PhD ಮಾಡಬೇಕಾಗಿಲ್ಲ, 5 ನಿಮಿಷ ಸಾಕು. ಏನಲ್ಲ, ನೀವು ಅವರ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ಅವುಗಳೇ ಅವರ ಬಣ್ಣವನ್ನ ಬಯಲು ಮಾಡುತ್ತೆ. ಅವರೊಂದು 10 ವಿಡಿಯೋದಲ್ಲಿ ಒಂದು 2-3 ಖಂಡಿತವಾಗಿ ಮೋದಿ ಡಿಕ್ಟೇಟರ್, ಮೋದಿ ವಿರುದ್ಧ ಸಾಕಷ್ಟು ನಾಚಿಕೆ ಮಾನ ಮರ್ಯಾದೆಲ್ಲದೆ ಲೂಸ್ ಟಾಕ್ ಆಡುವಂತಹ ವಿಡಿಯೋಗಳು ಇರುತ್ತೆ, ಚಿತ್ರಗಳಿರುತ್ತೆ, ಅದೆಲ್ಲ ನೀವು ನೋಡ್ಬೋದು. ಆಮೇಲೆ RSS ನಂತ ರಾಷ್ಟ್ರಭಕ್ತ ಸಂಘಟನೆಯನ್ನ ನಾಜಿ ಸಂಘಟನೆಗೆ ಅವರು ಹೋಲಿಸ್ತಾರೆ. ಇಂಥ ತಮಾಷೆ ನೋಡಿ. ಆಮೇಲೆ ಇತ್ತೀಚಿನ ಸಿನಿಮಾ ದುರಂದರ್, ಅದನ್ನು ಕೂಡ ದೊಡ್ಡ ಪ್ರಪಗಂಡ ಅಂತ ಕರೆಯುವಂತದ್ದು. ಮೋದಿ ಒಬ್ಬ ಡಿಕ್ಟೇಟರ್ ಅಂತ ಹಲವಾರು ವಿಡಿಯೋಗಳನ್ನು ಮಾಡಿದ್ದಾರೆ. ಅಲ್ಲಿ ಏನು ಒಂದು ವಾಕ್ಯ ಕೂಡ ನಿಮಗೆ ಜಸ್ಟಿಫೈ ಆಗುವಂತ ನಿಮಗೆ ಸಿಗಲ್ಲ ನೋಡಿ. ಅವರ ಆ ಟೈಟಲ್ ನಾನು ಓದ್ತೀನಿ: ಎಪ್ಸ್ಟೀನ್ ಫೈಲ್ಸ್ ಅಂಡ್ ಮೋದಿ, ಯೂನಿಯನ್ ಬಜೆಟ್ ಆಫ್ ಜುಮ್ಲಾ, ಅರಾವಳಿ ಕ್ರೈಸಿಸ್, ದಿಸ್ ಇಸ್ ಟು ಬಿಟ್ ದುರಂದರ್, ಬಿಹಾರ್ ಎಲೆಕ್ಷನ್ ಫ್ರಾಡ್. ನೋಡಿ, ಡಿಕ್ಟೇಟರ್ ಸ್ಟ್ರೈಕ್ಸ್ ಅಗೈನ್, E20 ಪೆಟ್ರೋಲ್ ಸ್ಕ್ಯಾಮ್, ವೋಟ್ ಚೋರಿ ಎಕ್ಸ್ಪೋಸ್ಡ್, ಸರೆಂಡರ್ ಮೋದಿ ಅಂತೆ, ಬಿಗ್ಗೆಸ್ಟ್ ವೋಟರ್ ಫ್ರಾಡ್ ಅಂತ. ಹೀಗೆ ಭಾರತವನ್ನ, ಮೋದಿ ಅವರನ್ನ ಹೀಗೆಳೆಯುವ ವಿಡಿಯೋಗಳೇ ಇಲ್ಲಿ ರಾರಾಜಿಸುತ್ತವೆ. ಧ್ರುವರಾತಿಯವರಿಗೆ ಮೋದಿ ಅಂದ್ರೆ ಎಷ್ಟು ಪೂರ್ವಾಗ್ರಹ ನೋಡಿ. ಯಾಕೆಂತಂದ್ರೆ ಅವುಗಳಲ್ಲಿ ಈ ರೀತಿ ಅವರನ್ನು ಪೂರ್ವಾಗ್ರಹ ಪೀಡಿತ, ಒನ್ ಸೈಡೆಡ್, ಇದೆಲ್ಲ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಅವರ ಬಣ್ಣ ಬಯಲಾಗಿದೆ. Yeah.